ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಬನ್ನಿ ಹಾಗಾದರೆ ದೇವರ ವಾಕ್ಯವನ್ನು ನಿಮ್ಮೆಲ್ಲರಿಗೆ ಸಾರುವುದಕ್ಕೋಸ್ಕರ ಪ್ರತಿದಿನ 7 ಗಂಟೆಗೆ ಉದಯದಲ್ಲಿ IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ನಿಮ್ಮ ಬಳಿಗೆ ದೇವರ ವಾಕ್ಯವನ್ನು ತರುತ್ತಾ ಇದ್ದೇನೆ. ನೀವಿತರ ದೇಶದಿಂದ ವೀಕ್ಷಿಸುವುದಾದರೆ ನಿಮಗೆ ಮತ್ತೊಂದು ಸಮಯವಾಗಿರ್ಬೋದು. ಯಾವಾಗ ಕೇಳಿದ್ರೂ ದೇವರ ವಾಕ್ಯ ಆಶೀರ್ವಾದವೇ ಯಾವಾಗಲೂ ನಿಮಗಾಗಿ ಲಭ್ಯವಿರುತ್ತೆ. ತಪ್ಪದೆ ಪ್ರತಿದಿನ ನಿಮಗೋಸ್ಕರ ಸಿದ್ಧ ಮಾಡಿ ಸಾರುತ್ತಿರುವ ಈ ಸಂದೇಶಗಳು ದೇವರು ನಿಮ್ಮೊಂದಿಗೆ ಮಾತಾಡ್ತಿರುವಾಗ ದೇವರಿಂದ ಬಂದ ಸಂದೇಶವಾಗಿದೆ ಎಂದು ನಂಬಿಕೆ ಇಟ್ಟು ಈ ಸಂದೇಶಗಳನ್ನು ಕೇಳಿ ನಂಬಿಕೆ ಇಡೀರಿ, ನಿಮ್ಮ ಜೀವಿತಕ್ಕೆ ಅನ್ವಯಿಸಿಕೊಳ್ಳಿರಿ ಹಾಗೂ ಅದ್ಭುತವಾದಂತಹ ಮಾರ್ಪಡುವಿಕೆಯನ್ನು, ದಿವ್ಯದಾನವನ್ನು ಹೊಂದಿಕೊಳ್ಳಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ದೇವರೇ, ನಾವು ಯಾರಾಗಿದ್ದೇವೋ, ನಾವು ಎದಕ್ಕಾಗಿ ಸೃಷ್ಟಿಸಲ್ಪಟ್ಟಿದ್ದೇವೋ, ನಮ್ಮ ಭವಿಷ್ಯ ಏನಾಗಿದೆಯೋ ಎಂಬುದು ಆಲೋಚಿಸಲು ನಿಮ್ಮ ಪಾದ ಸನ್ನಿಧಿಗೆ ಸೇರಿ ಬಂದಿದ್ದೇವೆ. ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ನಾವು ಯಾರಾಗಿದ್ದೇವೆಂದು ನಮಗೆ ಗೊತ್ತಾಗ್ತಿಲ್ಲ, ಹೌದಾ? ಯೇಸು ಕ್ರಿಸ್ತನನ್ನು ನಂಬಿದ ನಂತರ, ಆತನು ಕೊಟ್ಟ ರಕ್ಷಣೆಯನ್ನು ಹೊಂದಿದ ನಂತರ ನಾವು ಎಂತಹ ದೊಡ್ಡ ಭಾಗ್ಯ ಹೊಂದಿದ್ದೇವೆ, ಎಷ್ಟು ಧನ್ಯರಾಗಿದ್ದೇವೆ ಎಂದು ಗುರುತಿಸಬೇಕು. ಯೇಸುವನ್ನು ಅರಿಯದೇ ಇರುವಾಗ ನಾವು ಸತ್ತಂತಹ ಸ್ಥಿತಿಯಲ್ಲಿದ್ದೆವು. ಸತ್ತಂತಹ ಸ್ಥಿತಿಯಲ್ಲಿರುವವರಿಗೆ ಇನ್ನು ಏನೂ ಅರ್ಥ ಆಗುವುದಿಲ್ಲ. ಯಾವ ಬಾಧೆ ಇರಲ್ಲ ಅವರಿಗೆ, ಮನಸಾಕ್ಷಿ ಕೆಲಸ ಮಾಡಲ್ಲ. ಅಪರಾಧಗಳ ದೆಸೆಯಿಂದ, ದೋಷಗಳ ದೆಸೆಯಿಂದ ಸತ್ತ ಸ್ಥಿತಿಯಲ್ಲಿದ್ದಂತಹ ಮಾನವರು ತಾವು ಏನೇ ಮಾಡಿದ್ರೂ ರೈಟ್ ಅಂತ ಅಂದುಕೊಳ್ತಾರೆ. ತಾವು ಹೇಗೇ ಇದ್ರೂ ಚೆನ್ನಾಗಿದ್ದೇವೆ ಅಂದುಕೊಳ್ತಾರೆ. ನಾವು ಕೂಡ ಅಂತಹ ಪರಿಸ್ಥಿತಿಯಲ್ಲಿಯೇ ಇದ್ದೇವೆ. ಆದರೆ ಯೇಸು ನಮ್ಮನ್ನು ಬದುಕಿಸಿದ್ದಾರೆ, ನಮಗೆ ನೂತನ ಜನ್ಮ ಕೊಟ್ಟಿದ್ದಾರೆ. ನಾವು ರಕ್ಷಿಸಲ್ಪಟ್ಟಿದ್ದೇವೆ. ನಿಮ್ಮಲ್ಲಿ ಎಷ್ಟು ಜನ ರಕ್ಷಿಸಲ್ಪಟ್ಟಿದ್ದೀರಿ? ನಿಮ್ಮ ಪಾಪಗಳನ್ನು ನೀವು ಒಪ್ಪಿಕೊಂಡು ನಿಮ್ಮ ಸ್ಥಾನದಲ್ಲಿ ನಿಮಗೋಸ್ಕರ ಯೇಸು ತನ್ನ ರಕ್ತ ಸುರಿಸಿದ್ದಾರೆಂದು, ಆತನ ಬಾಸುಂಡೆಗಳಿಂದ ನಿಮಗೆ ಸ್ವಸ್ಥವಾಯಿತೆಂದು, ಆತನು ಸುರಿಸಿದ ರಕ್ತದಿಂದ ನಿಮಗೆ ಪಾಪ ಕ್ಷಮಾಪಣೆ ದೊರಕಿತೆಂದು ನೀವು ನಂಬುವಾಗ ನೀವು ಧೈರ್ಯದಿಂದ ಹೇಳಬಹುದು, ನಾನು ಕೂಡ ಕರ್ತನ ಮಗುವೆಂದು. ಇನ್ನೂ ಅಂತಹ ಅನುಭವ ನಿಮಗಿಲ್ಲದಿದ್ದರೆ ಮೊಳಕಾಲೂರಿ ಪ್ರಾರ್ಥಿಸಿರಿ. ಆತನ ಮುಖಕಾಂತಿಯಲ್ಲಿ ನಿಮ್ಮ ಸ್ಥಿತಿಯನ್ನು ಗುರುತಿಸಿ ದೇವರ ಸನ್ನಿಧಿಯಲ್ಲಿ ನಿಮ್ಮ ಹೃದಯವನ್ನು ಸರಿಪಡಿಸಿಕೊಳ್ಳಿರಿ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ ಓದುತ್ತಿದ್ದೇನೆ ಕೇಳಿ. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದಂತಹ ನಮ್ಮನ್ನು, ಏನಂತೆ, ದೇವರು ಕರುಣಾನಿಧಿಯಾಗಿದ್ದು ನಮ್ಮ ಅಪರಾಧಗಳ ದೆಸೆಯಿಂದ ನಾವು ಸತ್ತವರಾಗಿದ್ದಾಗಲೂ ಸಹ ನಮ್ಮ ಮೇಲೆ ತೋರಿಸಿರುವ ತನ್ನ ಮಹಾಪ್ರೀತಿಯನ್ನಿಟ್ಟು ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಈ ವಿಷಯವನ್ನು ನೀವು ವೈಯಕ್ತಿಕವಾಗಿ ನಂಬಬೇಕು ಪ್ರಿಯರೇ. ಅಪರಾಧದ ದೆಸೆಯಿಂದ ಸತ್ತವನಾಗಿದ್ದಂತಹ ನನ್ನನ್ನೂ ಸಹ ನನ್ನ ವಿಷಯದಲ್ಲಿ ದೇವರು ತೋರಿಸಿರುವ ತನ್ನ ಮಹಾಪ್ರೀತಿಯ ನಿಮಿತ್ತ ನನ್ನನ್ನೂ ಸಹ ಕ್ರಿಸ್ತನೊಂದಿಗೆ ಬದುಕಿಸಿದನು. ಪ್ರತಿ ಮನುಷ್ಯನು ಈ ಲೋಕದಲ್ಲಿ ಸತ್ತು ಬದುಕುತ್ತಿದ್ದಾನೆ ಪ್ರಿಯರೇ. ಈ ಹಣ್ಣನ್ನು ತಿಂದ ದಿನವೇ ನೀವು ನಿಶ್ಚಯವಾಗಿ ಸಾಯುವಿರಿ ಎಂದು ಕರ್ತನು ಆದಾಮ ಹವ್ವ ಅವರಿಗೆ ಹೇಳಿದಾಗಲೇ ಆಧ್ಯಾತ್ಮಿಕವಾದಂತಹ ಮರಣ ನಮ್ಮನ್ನು ಆವರಿಸಿತು. ಅದಕ್ಕಾಗಿಯೇ ಮನುಷ್ಯನು ಆಧ್ಯಾತ್ಮಿಕ ಚಿಂತನೆ ಇಲ್ಲದವನಾಗಿದ್ದಾನೆ. ಯಾವಾಗ ನೋಡಿದ್ರೂ ಶರೀರದ ಬಗ್ಗೆಯೇ ಆಲೋಚಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿದ್ದಾನೆ, ಲೋಕಾನುಸಾರವಾಗಿ ಆಲೋಚಿಸುವ ಪರಿಸ್ಥಿತಿಯಲ್ಲಿದ್ದಾನೆ ಹೊರತು ಪರಲೋಕದ ಕುರಿತಾಗಿಯಾಗಲಿ, ಮರಣದ ನಂತರ ಇರುವ ಜೀವದ ಕುರಿತಾಗಿಯಾಗಲಿ, ಶಾಶ್ವತವಾದವುಗಳ ಕುರಿತಾಗಿಯಾಗಲಿ ಅರಿಯಲಾರದವನಾಗಿದ್ದಾನೆ. ನಮ್ಮನ್ನು ದೇವರು ಬದುಕಿಸಿದ್ದಾರೆ. ಯಾವ ರೀತಿಯಾಗಿ ನಾವು ದೇವರ ರಾಜ್ಯಕ್ಕೆ ಸೇರಬಹುದು, ಒಬ್ಬನು ದೇವರ ರಾಜ್ಯಕ್ಕೆ ಹೇಗೆ ಸೇರುವನು ಎಂದು ನಿಕೋದೇಮನು ಯೇಸುವಿಗೆ ಬಂದು ಕೇಳಿದಾಗ, ಒಬ್ಬನು ಹೊಸದಾಗಿ ಹುಟ್ಟಿದ ಹೊರತು, ಒಬ್ಬನು ತಿರುಗಿ ಹುಟ್ಟಿದ ಹೊರತು ಅವನು ದೇವರ ರಾಜ್ಯ ಸೇರಲಾರನು ಅನ್ನುತ್ತಾರೆ. ನಾವು ಸತ್ತ ಸ್ಥಿತಿಯಲ್ಲಿದ್ದೆವು, ತಿರುಗಿ ಬದುಕಬೇಕು.
ಮರಣ ಹೊಂದದಂತೆ ಬದುಕುವುದಕ್ಕೆ ಆಸೆಯುಳ್ಳವರಾಗಿ ನಾವಿರಬೇಕೆಂದು ದೇವರು ಬಯಸಿರುವುದರಿಂದಲೇ ಸತ್ತ ಸ್ಥಿತಿಯಲ್ಲಿದ್ದಂತಹ ನಮ್ಮನ್ನು ಆತನು ತನ್ನ ರಕ್ತ ಸುರಿಸುವುದರ ಮೂಲಕ, ತನ್ನ ಜೀವ ಅನುಗ್ರಹಿಸುವುದರ ಮೂಲಕ ತಿರುಗಿ ಜನಿಸುವ ಅನುಭವವನ್ನು ಆತನು ಆ ಅವಕಾಶ ನಮಗನುಗ್ರಹಿಸಿದ್ದಾರೆ. ದುಡ್ಡು ಕೊಟ್ಟಿ ಅಲ್ಲ, ಇಲ್ಲವೇ ಬೇರೆ ಏನೋ ಲೌಕಿಕ ರೀತಿಯ ಪ್ರಯತ್ನಗಳಿಂದಲ್ಲ, ಆದರೆ ಆತನು ತನ್ನ ಪ್ರೀತಿಯಿಂದ ನಮ್ಮನ್ನು ಬದುಕಿಸಿದ್ದಾನೆ, ತನ್ನ ಕೃಪೆಯಿಂದ ನಮ್ಮನ್ನು ರಕ್ಷಿಸಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ಆತನು ನಮಗೆ ಮಾಡಿರುವಂತಹ ಉಪಕಾರಗಳ ಮೂಲಕ ಅತ್ಯಧಿಕವಾದ ತನ್ನ ಕೃಪಾ ಅತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕುಡ್ರಿಸಿದ್ದಾನೆ. ಹಾಲೆಲೂಯ! ನಿಜವೇ ಕ್ರಿಸ್ತೇಸುವಿನಲ್ಲಿರುವವನು ನೂತನ ಸೃಷ್ಟಿಯಾಗಿದ್ದಾನೆ. ಈ ದಿನ ಕರ್ತನು ನನ್ನೊಂದಿಗಿದ್ದಾನೆ ಎನ್ನುವಂಥವನು ಮರಣ ಹೊಂದಿದರೂ ಜೀವಿಸಿದರೂ ಕ್ರಿಸ್ತನೊಂದಿಗಿದ್ದಾನೆ ಎಂಬ ಧೈರ್ಯ ಇರುತ್ತೆ. ನನಗಾದರೋ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದೆಂದರೆ ಲಾಭ ಅಂದಿದ್ದಾನೆ ಭಕ್ತನಾದಂತಹ ಪೌಲನು. ಯಾವಾಗ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟವೋ, ಯಾವಾಗ ನಾವು ಅಪರಾಧಗಳ ದೆಸೆಯಿಂದ, ಪಾಪಗಳ ದೆಸೆಯಿಂದ ಸತ್ತ ಸ್ಥಿತಿಯಲ್ಲಿದ್ದಂತಹ ನಮ್ಮನ್ನು ತನ್ನ ರಕ್ತ ಕೊಟ್ಟು ಕೊಂಡುಕೊಂಡು ನಮ್ಮನ್ನು ವಿಮೋಚಿಸಿದಾರೋ, ತನ್ನ ಕೃಪೆಯಿಂದ ರಕ್ಷಿಸಿಕೊಂಡು ಆತನು ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾರೆ. ನನ್ನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಮರಣ ಹೊಂದುವುದಿಲ್ಲ, ಮರಣ ಹೊಂದಿದರೂ ತಿರುಗಿ ಎದ್ದು ಬರುವನು ಅಂದಿದ್ದಾರಲ್ಲವೇ ಕ್ರಿಸ್ತನು. ಹೌದು, ಕ್ರಿಸ್ತನಲ್ಲಿ ನಂಬಿಕೆ ಇಡುವ ನಾವು ಈ ಲೋಕ ರೀತಿಯಲ್ಲಿ ಮರಣ ಹೊಂದಿದರೂ ತಿರುಗಿ ಎದ್ದು ಬರುತ್ತೇವೆ ಎನ್ನುವುದು ಎಂಬ ನಿರೀಕ್ಷೆ ನಮಗಿದೆ. ಕ್ರಿಸ್ತೇಸುವಿನಲ್ಲಿರುವವರಿಗೆ ಯಾವ ಶಿಕ್ಷೆ ವಿಧಿ ಇಲ್ಲ. ಮರಣದ ನಂತರ ನಿಜವಾದ ಜೀವಿತವೂ ಇದೆ, ನ್ಯಾಯ ತೀರ್ಪಿದೆ. ಈ ಲೋಕದಲ್ಲಿ ಎಲ್ಲರೂ ಮರಣ ಹೊಂದುತ್ತಾರೆ, ಆದರೆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಿಗೆ ಎರಡನೆಯ ಮರಣವಿಲ್ಲ. ಆ ಎರಡನೇ ಮರಣವೇ ಬೆಂಕಿ ಗಂಧಕಗಳು ಇರುವಂತಹ ಕೆರೆಯಾಗಿದೆ. ಅಲ್ಲಿ ಗೋಳಾಟವೂ ಹಲ್ಲು ಕಡಿಯೋಣವೂ ಇರುತ್ತೆ. ಅಲ್ಲಿ ಅಗ್ನಿ ಆರಲ್ಲ, ಹುಳಗಳು ಸಾಯುವುದಿಲ್ಲ. ಹೇಳ್ತಿದ್ದೇವೆ, ಕೇಳ್ತಿದ್ದೀರಿ, ಭಯ ಇದೆಯಾ? ಭಯ ಇದೆಯಾ? ಅದರ ಬದಲಿಗೆ ದೇವರ ರಾಜ್ಯದಲ್ಲಿರಬೇಕೆಂಬ ಆಸೆ ಉಂಟಾಗ್ತಿದೆಯಾ? ಅನೇಕ ಸಾರಿ ಕೆಲವರು ಭೂಸಂಬಂಧವಾದ ಆಶೀರ್ವಾದಗಳಿಗಾಗಿಯೇ ನೀವು ಪ್ರಾರ್ಥಿಸಿರಿ ಎಂದು ಕೇಳಿಕೊಳ್ತೀರಿ. ನನ್ನ ಪಾಪಗಳು ಕ್ಷಮಿಸಲ್ಪಡಬೇಕು, ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಬೇಕು, ನಾನು ಆತನ ರಾಜ್ಯದಲ್ಲಿ ಇರಬೇಕು, ಆತನ ರಾಜ್ಯದಲ್ಲಿ ಶ್ರೇಷ್ಠನಾಗಿರಬೇಕು, ನನ್ನ ಮಕ್ಕಳು ದೇವರ ರಾಜ್ಯಕ್ಕೆ ಬಾಧ್ಯರಾಗಬೇಕು ಎಂಬ ಆಸೆ ಇದೆಯಾ ನಿಮಗೆ? ಪಾಪದಲ್ಲಿರುವಂತಹ ಪ್ರತಿಯೊಬ್ಬನು ಸತ್ತವನಿಗೆ ಸಮಾನ. ಕ್ರಿಸ್ತೇಸುವಿನಲ್ಲಿರುವಂಥವನು ಮಾತ್ರವೇ ನಿತ್ಯ ಜೀವ ಹೊಂದಿದವನಾಗಿರುತ್ತಾನೆ. ನಮ್ಮ ಮನೆಗಳಲ್ಲಿ ಇನ್ನೂ ಎಷ್ಟು ಜನ ಯೇಸುವನ್ನು ಅರಿಯದವರಾಗಿದ್ದಾರೆ? ತಮ್ಮ ಪಾಪಗಳಲ್ಲಿಯೇ ಎಷ್ಟು ಜನ ಮುಂದುವರಿಯುತ್ತಿದ್ದಾರೆ? ಅಂಥವರಿಗಾಗಿ ಏನಾದರೂ ಕಾಳಜಿ ಇದೆಯಾ? ಭಾರವಿದೆಯಾ? ಕರ್ತನೇ, ನನ್ನ ಮಕ್ಕಳನ್ನು ರಕ್ಷಿಸು ಎಂಬ ವಿಜ್ಞಾಪನೆ ಇದೆಯಾ? ದಯವಿಟ್ಟು ಪ್ರಾರ್ಥಿಸಿರಿ. ರಕ್ಷಿಸಲ್ಪಟ್ಟಿದ್ದೀರಾ ಅಷ್ಟಕ್ಕೂ ನೀವು? ರಕ್ಷಿಸಲ್ಪಟ್ಟಿರೋದಾದರೆ ನಿಮ್ಮ ಭಾರ, ನಿಮ್ಮ ಜವಾಬ್ದಾರಿಕೆ ನಿಮ್ಮ ಮನೆಯವರೆಲ್ಲರನ್ನೂ ಯೇಸುವಿನ ಬಳಿಗೆ ನಡೆಸಬೇಕು. ನರಕಕ್ಕೆ ಹೋಗದಂತೆ ನಿತ್ಯ ರಾಜ್ಯಕ್ಕೆ ಬಾಧ್ಯರನ್ನಾಗಿ ಮಾಡಬೇಕು. ಯಾಕೆ ದೇವರು ನಮ್ಮನ್ನು ರಕ್ಷಿಸಿದ್ದಾರೆ? 7ನೇ ವಚನ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನ. ಕ್ರಿಸ್ತೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕುಡ್ರಿಸಿದ್ದಾನೆ. ನೀವು ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದಲ್ಲ, ಆದದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾವು ಹೊಂದಿರುವಂತಹ ರಕ್ಷಣೆ ನಾವು ದಾನ ಧರ್ಮ ಮಾಡುವುದರಿಂದಾಗಲಿ, ಇಲ್ಲವೇ ನಾವೇನೋ ಕಷ್ಟಪಟ್ಟು ಸಂಪಾದಿಸುವುದರಿಂದ ಬಂದಿರುವಂಥದ್ದಲ್ಲ ಪ್ರಿಯರೇ. ಕೇವಲ ದೇವರ ಕೃಪೆಯಿಂದಲೇ ಅರ್ಹತೆ ಇಲ್ಲದ ನಮಗೆ, ಯೋಗ್ಯತೆ ಇಲ್ಲದ ನಮಗೆ ತನ್ನ ರಕ್ತ ಸುರಿಸಿ ತನ್ನ ಸೊತ್ತನ್ನಾಗಿ ಮಾಡಿಕೊಂಡಿದ್ದಾರೆ. ಎದಕ್ಕಾಗಿ? ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿಯೇ ನಾವು ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟು ಆತನ ಕೈಕೆಲಸಗಳಾಗುವುದಕ್ಕಾಗಿ ನೇಮಿಸಿದನು. ಯಾಕೆ ದೇವರು ನಮ್ಮನ್ನು ರಕ್ಷಿಸಿದ್ದಾರೆ? ಮುಂಚಿತವಾಗಿಯೇ ಆತನು ನಿರ್ಣಯಿಸಿದರೂ ಸಹ, ಆತನು ಏರ್ಪಡಿಸಿದರೂ ಸಹ ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿ, ನಾವು ದೇವರ ಕೆಲಸ ಮಾಡುವುದಕ್ಕಾಗಿ. ಯಾವುದು ದೇವರ ಕೆಲಸ? ನಶಿಸಿ ಹೋಗುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಆತನು ಬಂದಿದ್ದಾನೆ.
ಬಂದಿಗಳಾಗಿರುವವರನ್ನು ಬಿಡಿಸುವುದಕ್ಕಾಗಿ, ಕುಗ್ಗಿದವರನ್ನು ಮೇಲೆ ಎತ್ತುವುದಕ್ಕಾಗಿ, ನಿರಾಶೆ ನಿರುತ್ಸಾಹದಲ್ಲಿರುವವರಿಗೆ ಧೈರ್ಯಪಡಿಸುವುದಕ್ಕಾಗಿ, ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ, ಪರಿಶುದ್ಧರನ್ನಾಗಿ ಮಾರ್ಪಡಿಸುವುದಕ್ಕಾಗಿ, ಪರಲೋಕ ವಾರಸುದಾರರನ್ನಾಗಿ ಮಾಡುವುದಕ್ಕಾಗಿ ಯೇಸುಕ್ರಿಸ್ತನು ಶಿಲುಬೆಯ ಮೇಲೆ ಯಜ್ಞವಾಗಿರುವ ಆ ಕೆಲಸ, ಆ ಸುವಾರ್ತೆಯನ್ನು ಪ್ರಕಟಿಸುವಂತಹ ಕೆಲಸ ದೇವರು ನಿಮಗೆ ನಮಗೆ ಒಪ್ಪಿಸಿದ್ದಾರೆ. ನಿಮ್ಮ ಮನೆಯಲ್ಲಿರುವ ಮಕ್ಕಳು ರಕ್ಷಿಸಲ್ಪಟ್ಟಿದ್ದಾರೋ? ನಿಮ್ಮ ಮನೆ ಯಜಮಾನ ರಕ್ಷಣೆ ಹೊಂದಿದಾನೋ? ಮನೆ ಯಜಮಾನಳು ರಕ್ಷಣೆ ಹೊಂದಿದ್ದಾಳೋ? ನಿಮ್ಮ ರಕ್ತ ಸಂಬಂಧಿಕರು ಯೇಸುಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿದಾರೋ? ಅವರು ತಮ್ಮ ಪಾಪದ ಕಾರ್ಯಗಳಿಂದ ವಿಮೋಚಿಸಲ್ಪಟ್ಟಿದ್ದಾರೋ? ಎಷ್ಟೋ ಜನಪ್ರಿಯರೇ ಈ ದಿನ ಕುಡುಕುತನದ ಬಂಧನದಲ್ಲಿದ್ದಾರೆ, ಡ್ರಗ್ ಅಡಿಕ್ಟ್ಸ್ ಆಗಿದ್ದಾರೆ, ಲೈಂಗಿಕ ಕಾರ್ಯಗಳಿಗೆ ಅವಕಾಶ ಕೊಟ್ಟು ಶರೀರವನ್ನು ಅಪವಿತ್ರಪಡಿಸಿಕೊಳ್ತಿದ್ದಾರೆ. ಈ ಲೋಕವೇ ಸರ್ವಸ್ವ ಎನ್ನುವಂತೆ, ದುಡ್ಡೇ ಸಮಸ್ತವು ಎನ್ನುವಂತೆ, ಮರಣದ ನಂತರ ಇರುವ ಜೀವಿತದ ಕುರಿತು ಸ್ವಲ್ಪವೂ ಆಲೋಚನೆ ಇಲ್ಲದೆ ಲೋಕ ಸಂಬಂಧವಾದ ಚಿಂತೆಗಳಲ್ಲಿ ಮುಳುಗುತ್ತಾ ತಮ್ಮನ್ನು ತಾವೇ ನಷ್ಟವನ್ನುಂಟು ಮಾಡಿಕೊಳ್ಳುವಂಥವರನ್ನು ನೋಡುವಾಗ ಅಂಥವರನ್ನು ಪಾಪಿಗೆ ಅವನ ತಪ್ಪು ಮಾರ್ಗದಿಂದ ಬದಲಾಯಿಸುವವನು, ನರಕದೊಳಗಿಂದ ಒಬ್ಬ ವ್ಯಕ್ತಿಯನ್ನು ದೇವರ ರಾಜ್ಯಕ್ಕೆ ವಾರಸುದಾರನನ್ನಾಗಿ ಮಾಡುವವನಾಗಿದ್ದಾನೆ. ಪಾತಾಳವು ಅಪರಿಮಿತವಾಗಿ ತೆರೆದಿದೆ, ಬಾಯಿ ತೆರೆದುಕೊಂಡಿದೆಯಂತೆ. ಪಾಪಿಗಳು, ದುಷ್ಟರು, ಪಾಪ ಮಾಡುವಂಥವರು ಅದರೊಳಗೆ ಬೀಳ್ತಾರಂತೆ, ಐಶ್ವರ್ಯವಂತರಾಗಲಿ ಸಾಮಾನ್ಯರಾಗಲಿ. ಒಂದು ಕ್ಷಣದಲ್ಲಿ ಚಿಟಿಕೆ ಹೊಡೆಯುವುದರಲ್ಲಿ 23 ಮಂದಿ ಸತ್ತು ನರಕಕ್ಕೆ ಹೋಗ್ತಿದ್ದಾರೆಂದು ಲೆಕ್ಕಿಸಲಾಗಿದೆ. ಪ್ರಿಯರೇ, ಒಮ್ಮೆ ಸತ್ತ ಸ್ಥಿತಿಯಲ್ಲಿದ್ದಂತಹ ನನ್ನನ್ನು ರಕ್ಷಿಸಿದಂತಹ ಕರ್ತನನ್ನು ಮಹಿಮೆಪಡಿಸುವುದಕ್ಕಾಗಿ ಆತನು ನನಗಾಗಿ ನೇಮಿಸಿರುವ ಕಾರ್ಯಗಳನ್ನು, ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿ ನಾನು ಬದುಕುತ್ತಿದ್ದೇನೆ ಎನ್ನುವುದು ಪ್ರತಿಯೊಬ್ಬರ ಸಾಕ್ಷಿಯಾಗಿರಬೇಕು. ಕೇವಲ ತಿಂಡಿಗೋಸ್ಕರ, ವಸ್ತ್ರಕ್ಕೋಸ್ಕರ ನಿನ್ನೆ ಕೇಳಿದಿರಲ್ಲವೇ? ಈ ಲೋಕದಲ್ಲಿರುವವುಗಳಿಗೋಸ್ಕರವೇ ನಾವು ಚಿಂತಿಸ್ತಿದ್ದೇವೆ, ಬಾಧೆ ಪಡ್ತಿದ್ದೇವೆ ಹೊರತು ದೇವರ ರಾಜ್ಯದಲ್ಲಿ ಪ್ರತಿಯೊಬ್ಬರೂ ಸೇರಬೇಕೆಂಬ ಆಸೆ, ನಿತ್ಯ ನರಕದಿಂದ ತಪ್ಪಿಸಲ್ಪಡಬೇಕೆಂಬ ಭಾರ ನಮಗಿರಬೇಕು. ಯೇಸು ಕೃಪೆಯಿಂದ ನಮ್ಮನ್ನು ರಕ್ಷಿಸಿದ್ದಾರೆ, ಹಾಗೆಯೇ ಪ್ರತಿಯೊಬ್ಬರನ್ನು ಆತನು ಕೃಪೆಯಿಂದ ರಕ್ಷಿಸುತ್ತಾನೆ. ಅಪರಾಧಗಳ ದೆಸೆಯಿಂದ, ದೋಷಗಳ ದೆಸೆಯಿಂದ ಸತ್ತ ಸ್ಥಿತಿಯಲ್ಲಿದ್ದವರನ್ನು, ಮನಸಾಕ್ಷಿ ಇಲ್ಲದವರನ್ನು, ತಾವೇನ್ ಮಾಡ್ತಿದ್ದಾರೋ ಅದೇ ರೈಟ್ ಅಂದುಕೊಳ್ಳುವವರನ್ನು, ತಮಗೆ ತಾವೇ ನಾಶನವನ್ನು ಕಲ್ಪಿಸಿಕೊಳ್ಳುವವರನ್ನು ಯೇಸು ರಕ್ಷಿಸುತ್ತಾರೆ. ಒಂದು ಸಮಯ ಬರೋಷ್ಟೊತ್ತಿಗೆ ನಾನು ಈ ಸರಾಯಿ ಕುಡಿಯುವುದಿಲ್ಲ ಅನ್ನುತ್ತಲೇ ಅದರಿಂದ ಬಿಡುಗಡೆ ಹೊಂದಲಾರದ ಪರಿಸ್ಥಿತಿಯಲ್ಲಿರುವವರನ್ನು, ವ್ಯಭಿಚಾರ ಮಾಡುವಂಥವರನ್ನು, ಇದು ನನ್ನ ಜೀವಿತ ನಾಶ ಮಾಡುತ್ತದೆ ಎಂದು ಅರಿತುಕೊಂಡರೂ ಕೂಡ ಆ ಬಂಧನದಿಂದ ಹೊರಗೆ ಬರಲಾರದ ಪರಿಸ್ಥಿತಿಯಲ್ಲಿದ್ದವರನ್ನು, ಎಷ್ಟೋ ಸಾರಿ ಅಂಥವರನ್ನು ನಾವು ನೋಡ್ತೇವಲ್ಲವೇ? ಯೇಸುವಿನ ನಾಮದಲ್ಲಿ ಬಿಡುಗಡೆ ಇದೆ, ಯೇಸುವಿನ ನಾಮದಲ್ಲಿ ಜಯವಿದೆ. ಆತನ ಪ್ರೀತಿ ಸುವಾರ್ತೆ ಪ್ರಕಟಿಸಲ್ಪಡುತ್ತಿರುವಾಗ ಯೋಗ್ಯತೆ ಇಲ್ಲದವರನ್ನು, ಅರ್ಹತೆ ಇಲ್ಲದವರನ್ನು, ಪಾಪಿಗಳನ್ನು, ನಶಿಸಿ ಹೋಗುವವರನ್ನು ಆತನು ವಿಮೋಚಿಸುವುದಕ್ಕಾಗಿ ತನ್ನ ರಥವನ್ನು ಸುರಿಸಿದ್ದಾನೆ. ಪರಲೋಕದಿಂದಿಳಿದು ಬಂದಿದ್ದಾನೆ. ಆತನಿಗುಂಟಾದ ಒಂದೊಂದು ಗಾಯ ಈ ದಿನ ನಮಗೆ ಸ್ವಸ್ಥತೆ ಉಂಟು ಮಾಡುತ್ತಿವೆ. ಆತನು ಸುರಿಸಿರುವ ರಕ್ತದಿಂದ ನಾವು ನೂತನ ಜನ್ಮವನ್ನು ಹೊಂದಿ, ಹೊಸ ಹೃದಯ ಹೊಂದಿ ಆತನ ರಕ್ತದಲ್ಲಿ ತೊಳೆಯಲ್ಪಡಬೇಕೆಂದು ಕರ್ತನು ನಮಗಾಗಿ ಎಲ್ಲವನ್ನು ಸಿದ್ಧ ಮಾಡಿಟ್ಟಿದ್ದಾರೆ. ನೀವು ರಕ್ಷಿಸಲ್ಪಟ್ಟಿದ್ದೀರೋ? ನೀವು ಕೆಲವೊಂದು ಸತ್ಕಾರ್ಯ ಮಾಡಬೇಕೆಂದು ನಿಮ್ಮನ್ನು ಕೂಡ ಕೋರಿಕೊಳ್ತಿದ್ದಾರೆ. ಕರ್ತನೇ, ನನ್ನನ್ನು ರಕ್ಷಿಸಿಕೊಂಡಿದ್ದೀರಿ, ವಂದನೆಗಳು. ನನ್ನ ಸುತ್ತಲಿರುವವರಿಗೆ ಎಷ್ಟು ಜನರಿಗೆ ಆಶೀರ್ವಾದಕರವಾಗಿ ಮಾಡ್ತೀರೋ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸಬೇಕು. ಇನ್ನು ನೀವು ರಕ್ಷಿಸಲ್ಪಡದಿದ್ದರೆ, ಸತ್ತ ಸ್ಥಿತಿಯಲ್ಲಿದ್ದೀರಿ ಎಂಬುದನ್ನು ನೀವು ಗ್ರಹಿಸಿಕೊಳ್ಳುವುದಾದರೆ ದೇವರ ವಾಕ್ಯ ನಿಮ್ಮನ್ನು ಬದುಕಿಸುತ್ತದೆ. ದೇವರ ವಾಕ್ಯ ನೀವು ಹೇಗಿದ್ದೀರಿ ಎಂದು ತಿಳಿದುಕೊಳ್ಳುವುದಕ್ಕಾಗಿ ನಿಮ್ಮ ಹೃದಯ ಸ್ಥಿತಿ, ನಿಮ್ಮ ನಿಜ ಸ್ಥಿತಿಯನ್ನು ಬಯಲ್ಪಡಿಸುವಂಥದ್ದಾಗಿದೆ. ನೀವು ಪಾಪದಲ್ಲಿ ಇದ್ದೀರಿ ಎಂದು ಒಪ್ಪಿಕೊಳ್ಳುವ ಗ್ರಹಿಕೆ ಉಂಟು ಮಾಡುತ್ತೆ. ನೀವೇನು ದೊಡ್ಡ ಕಾಣಿಕೆಗಳನ್ನು ದೇವರಿಗೆ ಕೊಡುವ ಅಗತ್ಯವಿಲ್ಲ, ಇಲ್ಲವೇ ಯಜ್ಞ ಅರ್ಪಿಸುವ ಅಗತ್ಯವಿಲ್ಲ, ಇಲ್ಲವೇ ಭಕ್ತಿ ವಿಧಾನ ಅನುಸರಿಸುವಂತಹ ಅವಶ್ಯಕತೆ ಇಲ್ಲ. ಪ್ರಿಯರೇ, ಕುಗ್ಗಿದ ಜಜ್ಜಿದ ಹೃದಯದಿಂದ ದೇವರೇ ನಾನು ಪಾಪಿಯಾಗಿದ್ದೇನೆ ಅನ್ನೋದಾದರೆ, ಕ್ಷಮಿಸು ಎಂದು ದೇವರಿಗೆ ಬೇಡಿಕೊಳ್ಳುವುದಾದರೆ, ಆತನು ನಾನು ನನಗೋಸ್ಕರವೇ ನನ್ನ ಚಿತ್ತಾನುಸಾರವಾಗಿ ನಿನ್ನ ದ್ರೋಹಗಳನ್ನೆಲ್ಲ ಅಳಿಸಿ ಹಾಕುತ್ತೇನೆ, ಇನ್ನೆಂದಿಗೂ ಅವುಗಳನ್ನು ಜ್ಞಾಪಕ ಮಾಡಿಕೊಳ್ಳುವುದಿಲ್ಲ,
ಎಂಬ ಅಭಯ ಕೊಡುವುದಕ್ಕಾಗಿ, ನೂತನ ಜೀವಿತ ಕೊಟ್ಟು ನಮ್ಮನ್ನು ಬದುಕಿಸುವುದಕ್ಕಾಗಿ, ತನ್ನ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಮಾಡುವುದಕ್ಕಾಗಿ ಆಶಿಸುವಾತನಾಗಿದ್ದಾನೆ. ಕರ್ತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ, ನಮ್ಮ ಮನೆಯವರನ್ನು ಒಪ್ಪಿಸಿಕೊಡೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮನಸಾಕ್ಷಿ ಸತ್ತ ಸ್ಥಿತಿಯಲ್ಲಿ ತಾವೇನ್ ಮಾಡ್ತಿದ್ದಾರೆ ಎಂದು ತಿಳಿಯಲಾರದ ಪರಿಸ್ಥಿತಿಯಲ್ಲಿ ಅನೇಕರು ಇದ್ದಾರೆ ಎಂಬುದಾಗಿ ಈ ದಿನ ತಮಗೆ ತಾವೇ ಹಾನಿ ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಎಂದು ಅವರು ಒಪ್ಪಿಕೊಳ್ತಿದ್ದಾರೆ. ದೇವರೇ, ಒಂದು ಕಾಲದಲ್ಲಿ ನಾವು ಕೂಡ ಅಪರಾಧಗಳಿಂದ, ದೋಷಗಳಿಂದಲೂ ಅಂತಹ ಸತ್ತ ಸ್ಥಿತಿಯಲ್ಲಿದ್ದಾಗ ನಮ್ಮನ್ನು ಬದುಕಿಸಿದ್ದೀರಿ. ನಮ್ಮ ಸುತ್ತಲೂ ಅದೇ ರೀತಿಯಾಗಿ ನಶಿಸಿ ಹೋಗುವಂಥವರನ್ನು ಕೂಡ ಬದುಕಿಸುತ್ತೀರಿ ಎಂಬ ನಂಬಿಕೆಯಿಂದ ಈ ಪ್ರಾರ್ಥನೆ ಮಾಡ್ತೇವೆ. ಅಂಥವರಿಗೆ ನಿಮ್ಮ ಪ್ರೀತಿ ಸಾರುವಂತಹ, ಅಂಥವರಿಗಾಗಿ ನಿಮ್ಮ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡುವಂತಹ ಭಾರ ಆಸಕ್ತಿ ನಮಗೆ ದಯಪಾಲಿಸಿರಿ. ಯಾವನಾದರೂ ಕ್ರಿಸ್ತ ಯೇಸುವಿನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಒಂದು ಹೊಸ ಜೀವಿತವು ಉಂಟಾಗಿ ನಮಗೋಸ್ಕರ ನೀವು ನೇಮಿಸಿಟ್ಟಿರುವ ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿ ಅನುದಿನವೂ ನಿಮ್ಮ ಮಾತು ಕೇಳುವಂತಹ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿಯರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಮೇಲಿಂದ ಮೇಲೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ 8939731313 ನಂಬರ್ಗೆ ಕಳಿಸಿಕೊಡಿರಿ. ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಮನವಿ ಕಳಿಸಿಕೊಡಿರಿ. ಇಲ್ಲವೇ ಒಂದು ಟೆಕ್ಸ್ಟ್ ಕಳಿಸಿಕೊಡಿರಿ, ಇಲ್ಲವೇ ವಾಯ್ಸ್ ಮೆಸೇಜ್ ಕಳಿಸಿಕೊಡಿರಿ. ಖಚಿತವಾಗಿ ನಿಮಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಅನೇಕ ಪ್ರಾರ್ಥನಾ ಮನವಿಗಳಿಗೆ ದೇವರು ಉತ್ತರ ಕೊಟ್ಟಿದ್ದಾರೆಂದು ನೀವು ಪ್ರೇಸ್ ರಿಪೋರ್ಟ್ಸ್ಗಳನ್ನು ಕಳಿಸುತ್ತಾ ಇರುವುದಕ್ಕಾಗಿ ದೇವರನ್ನು ವಂದಿಸ್ತೇನೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ನೀವೆಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ಲೈವ್ ಚಾಟ್ನಲ್ಲಿ ಬಂದು ಹೆಸರು, ಊರನ್ನು ಟೈಪ್ ಮಾಡುವುದನ್ನು ಮರೆಯಬೇಡಿ. ಲೈಕ್ ಬಟನ್ ಒತ್ತಿರಿ, ಇತರರಿಗೂ ಶೇರ್ ಮಾಡಿರಿ, ಅವರು ಕೂಡ ಆಶೀರ್ವಾದ ಹೊಂದುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ಸದಾಕಾಲಕ್ಕೂ ನಿಮ್ಮೆಲ್ಲರೊಂದಿಗಿರಲಿ.